ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಹಿಸ್ಟ್ರಿ. ಪ್ರಿವಿಯಸ್ ಲೆಕ್ಚರಲ್ಲಿ ನಾವು ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡಿದ್ವಿ. ಈ ಒಂದು ಲೆಕ್ಚರಲ್ಲಿ ನಾವು ರಾಷ್ಟ್ರಕೂಟರ ಬಗ್ಗೆ ವಿಲ್ ಡಿಸ್ಕಸ್ ಇನ್ ಡೀಟೇಲ್. ಓಕೆ, ರಾಷ್ಟ್ರಕೂಟರ ವಂಶದ ಸ್ಥಾಪಕ ಯಾರು? ದಂತಿದುರ್ಗ. ಸೊ ಮೊದಲು ಏನಾಗಿರ್ತಾನೆ ದಂತಿದುರ್ಗ? ಕಲ್ಯಾಣ ಏನು ಬಾದಾಮಿ ಚಾಲುಕ್ಯರಿಗೆ ಸಾಮಂತ ಆಗಿರ್ತಾನೆ. ಲೇಟರ್ ಏನಾಗುತ್ತೆ, ಕೀರ್ತಿವರ್ಮ ಟೂ ಟೈಮಲ್ಲಿ ಏನಾಗುತ್ತೆ, ಬಾದಾಮಿ ಚಾಲುಕ್ಯರನ್ನ ದಂತಿದುರ್ಗ ಸೋಲಿಸ್ತಾನೆ. ಸೊ ಇವು ಡಿಫಿಟೆಡ್ ಕರ್ನಾಟಕ ಬಲ ಅಂತ ಹೇಳ್ಕೊಳ್ತಾರೆ ರಾಷ್ಟ್ರಕೂಟರು. ಅದಾದ ನಂತರ ಏನಾಗುತ್ತೆ, ದಂತಿದುರ್ಗ ಏನ್ ಮಾಡ್ತಾನೆ, ಹಿರಣ್ಯ ಗರ್ಭ ಅಂತ ಮಾಡ್ತಾನೆ. ರಿಚುವಲ್, ಹಿ ಪರ್ಫಾರ್ಮ್ಡ್ ರಿಚುವಲ್, ಹಿರಣ್ಯ ಗರ್ಭ ರಿಚುವಲ್. ಇದೇನು ಅಂತಂದ್ರೆ ಕ್ಷತ್ರಿಯ ರೀಬಾರ್ತ್ ಅಂತ ಕರೀತಾರೆ ಈ ಒಂದು ರಿಚುವಲ್ಗೆ. ಹೂ ಪರ್ಫಾರ್ಮ್ಡ್ ಹಿರಣ್ಯ ಗರ್ಭ ಅಂತ ಕೇಳಿದ್ರೆ ದಂತಿದುರ್ಗ. ಸೊ ದಂತಿದುರ್ಗ ಸಕ್ಸೆಸರ್ ಯಾರು? ಕೃಷ್ಣ ಬರ್ತಾನೆ, 1ನೇ ಕೃಷ್ಣ. ಸೊ ಇನ್ನೇನ್ ಮಾಡ್ತಾನೆ, ಪವರ್ ಎಕ್ಸ್ಪಾನ್ಷನ್ ಮತ್ತೆ ಕನ್ಸೋಲೇಟ್ ಮಾಡ್ತಾನೆ. ಸೊ ಕೃಷ್ಣ 1ನೇ ಟೈಮಲ್ಲಿ ಏನಾಗುತ್ತೆ, ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಕೈಲಾಸನಾಥ ಟೆಂಪಲ್ ಬಿಲ್ಡ್ ಆಗುತ್ತೆ. ಸೊ ಕೈಲಾಸನಾಥ ಟೆಂಪಲ್ ಎಲ್ಲೋರದಲ್ಲಿ ಬಿಲ್ಡ್ ಆಗುತ್ತೆ, ಎಲ್ಲೋರ ಕೈಲಾಸನಾಥ ಟೆಂಪಲ್. ಓಕೆ, ಮತ್ತೆ ವಾರವತಿತ ಗಂಗಾಜು ಕಂಟಿನ್ಯೂ ಆಗುತ್ತೆ ಈ ಟೈಮಲ್ಲಿ. ಓಕೆ, ಇದೇ ನಾವು ಕೈಲಾಸನಾಥ ಟೆಂಪಲ್ ನೋಡ್ಬೋದು. ಸೊ ಇದು ಒಂಥರ ಮಾರ್ವಲಸ್ ಆರ್ಕಿಟೆಕ್ಚರ್ ಡ್ಯೂರಿಂಗ್ ರಾಷ್ಟ್ರಕೂಟ ಟೈಮಲ್ಲಿ. ನೆಕ್ಸ್ಟ್ ಒಂದು ಸಕ್ಸೆಸರ್ ಯಾರು? ಧ್ರುವ ಬರ್ತಾನೆ, 780 AD ಬರ್ತಾನೆ. ಈ ಟೈಮಲ್ಲಿ ಏನಾಗುತ್ತೆ, ಟ್ರೈಪಾರ್ಟೈಟ್ ಸ್ಟ್ರಗಲ್ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಸೌತ್ ಅಲ್ಲಿ ರಾಷ್ಟ್ರಕೂಟ ಬರ್ತಾರೆ, ಇಲ್ಲಿ ವೆಸ್ಟ್ ಅಲ್ಲಿ ಗುರ್ಜರ ಪ್ರತಿಹಾರು, ಈಸ್ಟ್ ಅಲ್ಲಿ ಪಾಲಾ ಬರ್ತಾರೆ. ಇಲ್ಲಿ ನಾರ್ತ್ ಅಲ್ಲಿ ಏನ್ ಬರುತ್ತೆ, ಕನೌಜ್ ಬರುತ್ತೆ. ಸೊ ಕನೌಜ್ ನ ಯಾರು ಕಂಟ್ರೋಲ್ ಇಟ್ಟಿರ್ತಾರೆ, ಇದೊಂಥರ ಕನೌಜ್ ಏನಾಗ್ಬಿಡುತ್ತೆ, ಸೀಟ್ ಆಫ್ ಇಂಡಿಯಾಸ್ ಪ್ಯಾರಾಮೌಂಟಸಿ ಆಗುತ್ತೆ. ಫ್ರಮ್ ದ ಹರ್ಷ ರೂಲ್ ಇಂದ ಏನಾಗುತ್ತೆ, ಹರ್ಷವರ್ಧನ ರೂಲಿಂದ ಇದು ಒಂಥರ ಇಂಪಾರ್ಟೆಂಟ್ ಒಂಥರ ಪ್ಯಾರಾಮೌಂಟಸಿ ಆಗುತ್ತೆ ಇಂಡಿಯಾದಲ್ಲಿ ಇದೊಂದು ಕನೌಜ್. ಓಕೆ, ಈ ಟೈಮ್ಲಿ ಏನಾಗುತ್ತೆ, ಧ್ರುವ ಏನ್ ಮಾಡ್ತಾನೆ, ಗುರ್ಜರನ್ನ ಮತ್ತೆ ಪಾಲಾರ್ನ ಸೋಲಿಸ್ತಾನೆ. ಈ ಟೈಮಲ್ಲಿ ಏನಾಗುತ್ತೆ, ಧ್ರುವ ಟೈಮಲ್ಲಿ ಸೊ ರಾಷ್ಟ್ರಕೂಟರ ಎಂಪೈರ್ ಏನಾಗುತ್ತೆ, ಆಲ್ ಇಂಡಿಯಾ ಪವರ್ ಆಗಿ ಬೆಳೆಯುತ್ತೆ. ಓಕೆ, ಇವ್ರ ಟೈಮಲ್ಲಿ ಏನಾಗುತ್ತೆ, ಆಲ್ ಇಂಡಿಯಾ ಪವರ್ ಆಗಿ ಬೆಳೆಯುತ್ತೆ. ಸೊ ನೆಕ್ಸ್ಟ್, ಬಿಫೋರ್ ಗೋಯಿಂಗ್ ಇನ್ ಡೀಟೇಲು, ನಾವಿಲ್ಲಿ 2 ಕ್ವಶನ್ ನೋಡೋಣ. ಓಕೆ, ಫಸ್ಟ್ ಕ್ವಶನ್ ಏನು ಅಂದ್ರೆ ಏನ್ ಹೇಳುತ್ತೆ, ವಿಚ್ ರೂಲರ್ ಬ್ರಾಟ್ ಮೇಜರ್ ಪೋರ್ಷನ್ಸ್ ಆಫ್ ಪ್ರೆಸೆಂಟ್ ಡೇ ಕರ್ನಾಟಕ ಅಂಡ್ ಕೊಂಕಣ ಅಂಡರ್ ರಾಷ್ಟ್ರಕೂಟದು. ಇಲ್ಲಿ ನಾವು ಆಪ್ಷನ್ಸ್ ನೋಡ್ಬೋದು. ದಂತಿದುರ್ಗ ಇದೆ, ಕೃಷ್ಣ ಇದ್ದಾನೆ. ಸೊ ಧ್ರುವ ಅಮೋಘವರ್ಷ, 1ನೇ ಅಮೋಘವರ್ಷ. ಓಕೆ, ಸೆಕೆಂಡ್ ಕ್ವಶನು ಏನಾಗುತ್ತೆ, ಕಿಂಗ್ ಮತ್ತೆ ಡೈನೆಸ್ಟಿ ಬಗ್ಗೆ. ಇಲ್ಲಿ ಏನಾಗುತ್ತೆ, ನನ್ನುಗ ಜಯಶಕ್ತಿ ನಾಗಭಟ್ಟ ಟು ಭೋಜ ಬರ್ತಾನೆ. ಸೊ ಇಲ್ಲೆಲ್ಲ ಡೈನೆಸ್ಟಿ ನೇಮ್ ಇದೆ. ಸೊ ಏನಿದೆ, ಹೌ ಮೆನಿ ಪೇರ್ಸ್ ಆರ್ ಗಿವನ್ ಅಬೋವ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಓಕೆ, ಸೊ ಇಲ್ಲಿ ನೀವು ಪಾಸ್ ಮಾಡಿ ಆನ್ಸರ್ ಮಾಡ್ಬೋದು. ಬಟ್ ವಿ ವಿಲ್ ಡಿಸ್ಕಸ್ ದೀಸ್ ಕ್ವಶನ್ಸ್ ಎಟ್ ದ ಎಂಡ್ ಆಫ್ ದಿಸ್ ಲೆಕ್ಚರ್. ಓಕೆ, ನೆಕ್ಸ್ಟ್ ಗೋವಿಂದ 3 ಬರ್ತಾನೆ. ಸೊ ಮೂರನೇ ಗೋವಿಂದ ಬರ್ತಾನೆ, 794 AD. ಈ ಟೈಮಲ್ಲಿ ಏನಾಗುತ್ತೆ, ಟ್ರೈಪಾರ್ಟೈಟ್ ಸ್ಟ್ರಗಲ್ ಆಗುತ್ತೆ. ಸೊ ಇಲ್ಲಿ ಗೋವಿಂದ 3 ಇರ್ತಾನಲ್ಲ, ಆ ಟೈಮಲ್ಲಿ ಗುರ್ಜರ ಪ್ರತಿಹಾರ ನಾಗಭಟ್ಟ 2 ಇರ್ತಾನೆ. ಕನೌಜಲ್ಲಿ ಯಾರು ಇರ್ತಾರೆ, ಚಕ್ರಾಯುಧ ಇರ್ತಾನೆ. ಸೊ ಧರ್ಮಪಾಲ ಇಷ್ಟು ಪಾಲ ಡೈನೆಸ್ಟಿಯಲ್ಲಿ ಬರ್ತಾರೆ. ಸೊ 3 ಜನನ ಸೋಲಿಸ್ತಾನೆ. ಸೊ ದಿಗ್ವಿಜಯ ಕೈಗೊಳ್ತಾನೆ. ಯಾರು? ಗೋವಿಂದ 3. ಸೊ 3ನೇ ಗೋವಿಂದ. ಸೊ ಇದರಲ್ಲಿ ಎಲ್ಲಿ ರೆಕಾರ್ಡ್ ಆಗಿದೆ, ಇದು ಸಂಜನಾ ಪ್ಲೇಟ್ಸ್ ಅಲ್ಲಿ ರೆಕಾರ್ಡ್ ಆಗಿದೆ. ಅಮೋಘ ವರ್ಷನ್ ಬಗ್ಗೆ ಕೂಡ ರೆಕಾರ್ಡ್ ಆಗಿದೆ. ಓಕೆ, ಅಮೋಘ ವರ್ಷ. ನೆಕ್ಸ್ಟ್ ಸಕ್ಸೆಸರ್ ಯಾರು? ಅಮೋಘ ವರ್ಷ, 1ನೇ ಅಮೋಘ ವರ್ಷ. ಇವನಿಗೆ ನೃಪತುಂಗ ಕೂಡ ಅಂತ ಇದ್ರು. ಸೊ ಇವನ್ ಬಿರುದಾಗಿತ್ತು. ವೆಂಗಿ ಚಾಲುಕ್ಯಸ್ ಬರ್ತಾರೆ, ವೆಂಗಿ ಚಾಲುಕ್ಯರನ್ನ ಸಪ್ರೆಸ್ ಮಾಡ್ತಾನೆ. ಬಿಲ್ಟ್ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್, ಫ್ರೆಂಡ್ಲಿ ರಿಲೇಶನ್ಶಿಪ್ಸ್ ವಿತ್ ವೆಂಗಿ ಚಾಲುಕ್ಯಾಸು, ಗಂಗಾಜು ಮತ್ತೆ ಪಲ್ಲವಾಜು. ಓಕೆ, ನೃಪತುಂಗ ರೂಲು ಅಥವಾ ಅಮೋಘ ವರ್ಷನ್ ರೂಲ್ ಆಲ್ಮೋಸ್ಟ್ ಪೀಸ್ಫುಲ್ ಆಗಿತ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಡ್ಯೂರಿಂಗ್ ಈಸ್ ರೂಲ್. ಇಂಪಾರ್ಟೆಂಟ್ ಏನಂತಂದ್ರೆ, ಹಿ ಬಿಲ್ಡ್ ನ್ಯೂ ಕ್ಯಾಪಿಟಲ್, ಮಳಖೇಡ್ ಅಥವಾ ಮಾನ್ಯಖೇಡ್, ನ್ಯೂ ಕ್ಯಾಪಿಟಲ್ ನ ಕಟ್ಟಿಸ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ, ಪ್ರಶ್ನೋತ್ತರ ರತ್ನಮಾಲ ಬರೀತಾನೆ, ಸಂಸ್ಕೃತದಲ್ಲಿ ಬರೀತಾನೆ. ಕವಿರಾಜ ಮಾರ್ಗ ಕನ್ನಡ ಫಸ್ಟ್ ಪೊಯಿಟ್ರಿ ವರ್ಕ್ ಇವನ್ ಟೈಮಲ್ಲೇ ರಚನೆ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಸುಲೇಮಾನು. ಸೊ ಸುಲೇಮಾನು ಅಮೋಘ ವರ್ಷ 1ನೇ ಟೈಮಲ್ಲಿ ಅರಬ್ ಟ್ರಾವೆಲರ್ ವಿಸಿಟ್ ಮಾಡ್ತಾನೆ. ಸುಲೇಮಾನು ಯಾವ ಟೈಮಲ್ಲಿ ವಿಸಿಟ್ ಮಾಡಿದವು ಅಂತ MCQ ಆಗ್ಬೋದು. ಯಾವ ಟೈಮಲ್ಲಿ ವಿಸಿಟ್ ಆಗುತ್ತೆ, ಅಮೋಘ ವರ್ಷ 1ನೇ ಅಮೋಘ ವರ್ಷ ಟೈಮಲ್ಲಿ ವಿಸಿಟ್ ಮಾಡ್ತಾನೆ. ನೆಕ್ಸ್ಟ್ 3ನೇ ಇಂದ್ರ. ಸೊ ಇಂದ್ರ ಟೈಮಲ್ಲಿ ಏನಾಗುತ್ತೆ, ಟ್ರೈಪಾರ್ಟೈಟ್ ಸ್ಟ್ರಗಲ್ ಅಲ್ಲಿ ಸೊ ಪ್ರಿವಿಯಸ್ ಇವನ್ ಪ್ರೆಡಿಸೆಸರ್ಸ್ ಏನ್ ಮಾಡಿರ್ತಾರೆ, ದಿಗ್ವಿಜಯ ಕೈಗೊಂಡಿರ್ತಾರೆ. ಬಟ್ ಕನೌಜ್ನ ಆಕ್ಯುಪೈ ಮಾಡಿರಲ್ಲ. ಇವನು ಬಿಗ್ ಅಚೀವ್ಮೆಂಟ್ ಏನಂತಂದ್ರೆ ಕನೌಜ್ನ ಆಕ್ಯುಪೈ ಮಾಡ್ತಾನೆ. ಓಕೆ, ಕನೌಜ್ ಆಕ್ಯುಪೈಡ್. ಮತ್ತೆ ವಾರೋಹಿತ್ ಚಾಲುಕ್ಯಾಸು ಕಂಟಿನ್ಯೂ ಆಗುತ್ತೆ ಇಲ್ಲಿ. ಮತ್ತೆ ಚೋಳಾಜು, ವಾರೋಹಿತ್, ಚೋಳಾಜು, ರಾಷ್ಟ್ರಕೂಟ
ಮತ್ತೆ ಚೋಳ ವಾರು ಕಂಟಿನ್ಯೂ ಆಗುತ್ತೆ. ಇವ್ರ ಸಕ್ಸೆಸರು ಕೃಷ್ಣ 3 ಬರ್ತಾನೆ. ಕೃಷ್ಣ 3 ಆದ್ಮೇಲೆ ಯಾರು ಬರ್ತಾರೆ? ಕರ್ಕ ಬರ್ತಾನೆ. ಕರ್ಕ ಟೈಮಲ್ಲಿ ಏನಾಗುತ್ತೆ? ಕಲ್ಯಾಣ ಚಾಲುಕ್ಯರು ಏನ್ ಮಾಡ್ತಾರೆ? ರಾಷ್ಟ್ರಕೂಟರ ರೂಲ್ ನ ಎಂಡ್ ಮಾಡ್ತಾರೆ. ಇಲ್ಲಿಗೆ ರಾಷ್ಟ್ರಕೂಟರ ರೂಲ್ ಎಂಡ್ ಆಗುತ್ತೆ. ಸೊ ಎಂಡ್ ಆಫ್ ದ ರಾಷ್ಟ್ರಕೂಟ ರೂಲ್. ನೆಕ್ಸ್ಟ್ ಕಲ್ಚರಲ್ ಕಾಂಟ್ರಿಬ್ಯೂಷನ್ ನೋಡ್ಬೇಕಂತಂದ್ರೆ ಬೋತ್ ಕನ್ನಡ ಮತ್ತೆ ಸಂಸ್ಕೃತದಲ್ಲಿ ಇವ್ರ ವರ್ಕ್ಸ್ ನ ನೋಡಬಹುದು ನಾವು. ಜೀನಸೇನ ಬರ್ತಾನೆ, ಆದಿಪುರಾಣ ಸ್ಟಾರ್ಟ್ ಮಾಡ್ತಾನೆ, ಬಟ್ ಅವನು ಕಂಪ್ಲೀಟ್ ಮಾಡಿದ್ದು ಗುಣಪದರ ಕಂಪ್ಲೀಟ್ ಮಾಡ್ತಾನೆ. ಅಮೋಘವರ್ಷ ಆಲ್ರೆಡಿ ನೋಡಿದ್ವಿ, ಪ್ರಶ್ನೋತ್ತರ ರತ್ನಮಾಲ ಬರೀತಾನೆ. ಸೊ ಸಂಸ್ಕೃತದಲ್ಲಿ ಬರೀತಾನೆ ಇದನ್ನ. ನೆಕ್ಸ್ಟ್ ಕವಿರಾಜ ಮಾರ್ಗ ಕನ್ನಡ ಏನು ವರ್ಕ್ ಶ್ರೀ ವಿಜಯ ರಚನೆ ಮಾಡ್ತಾನೆ ಡ್ಯೂರಿಂಗ್ ಏನು ಅಮೋಘವರ್ಷ ಪೀರಿಯಡ್ ಟೈಮಲ್ಲಿ. ಪೊನ್ನ ಬರ್ತಾನೆ, ಪಂಪ ಬರ್ತಾನೆ. ಪೊನ್ನ ಶಾಂತಿ ಪುರಾಣ ಬರೀತಾನೆ. ಪಂಪ ಏನ್ ಬರೀತಾನೆ? ಆದಿಪುರಾಣ, ಪಂಪ ಭಾರತ ಬರೀತಾನೆ. ವಿಕ್ರಮಾರ್ಜುನ ವಿಜಯ. ಪಂಪ ಯಾರ ಆಸ್ಥಾನದಲ್ಲಿ ಇರ್ತಾನೆ? ರಿಕೇಸರಿ 2 ವೆಮ್ಮಲವಾಡ ಚಾಲುಕ್ಯ ಇವನ ಆಸ್ಥಾನದಲ್ಲಿ ಇರ್ತಾನೆ. ಅರ್ಜುನ್ಗೆ ಏನು ಹರಿಕೇಸರಿನ ಕಂಪೇರ್ ಮಾಡಿಬಿಟ್ಟು ವಿಕ್ರಮಾರ್ಜುನ ವಿಜಯ ಬರೀತಾನೆ. ಯಾರು? ಪಂಪ ಬರೀತಾನೆ. ಪೊನ್ನಗೆ ಏನಂತ ಇದ್ರು? ಉಭಯ ಕವಿ ಚಕ್ರವರ್ತಿ ಕೂಡ ಅಂತ ಇದ್ರು. ಇಲ್ಲಿ 2 ಕಾನ್ಸೆಪ್ಟ್ ಬರ್ತವೆ. ಕವಿ ರತ್ನತ್ರಯರು, ಕವಿ ಚಕ್ರವರ್ತಿಗಳು ಬರ್ತಾರೆ. ಕವಿ ರತ್ನತ್ರಯರಲ್ಲಿ ಯಾರು ಬರ್ತಾರೆ? ಪಂಪ, ಪೊನ್ನ, ರನ್ನ ಬರ್ತಾರೆ. ಕವಿ ಚಕ್ರವರ್ತಿಗಳಲ್ಲಿ ಯಾರು ಬರ್ತಾರೆ? ಪೊನ್ನ, ಜನ್ನ, ರನ್ನ ಬರ್ತಾರೆ. ಪಂಪ ಇಲ್ಲಿ ಬರೋದಿಲ್ಲ. ಓಕೆ, ಸೊ ದೀಸ್ 2 ಆರ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಹೇಗಿತ್ತು ರಾಷ್ಟ್ರಕೂಟರ ಕಾಲದಲ್ಲಿ ಅಂದ್ರೆ ಕಿಂಗ್ಶಿಪ್ ವಾಸ್ ಹೆರಿಡಿಟರಿ ಇತ್ತು. ಸಕ್ಸೆಸರ್ನ ಅಪಾಯಿಂಟ್ ಮಾಡ್ತಿದ್ರು. ಓಕೆ, ಪ್ರೊವಿನ್ಸ್ ಅಲ್ಲಿ ಕೂಡ ಅಪಾಯಿಂಟ್ ಮಾಡ್ತಾ ಇದ್ರು. ಮಹಾಸಂಧಿ ವಿಗ್ರಹ ಇದೆಲ್ಲ ಆಲ್ಮೋಸ್ಟ್ ಏನು ಚಾಲುಕ್ಯರದು ಮತ್ತೆ ರಾಷ್ಟ್ರಕೂಟರದು ಸೇಮ್ ನಾವು ನೋಡ್ಬೋದು. ಏನು ಡಿವಿಷನ್ಸ್ ಕೂಡ ಸೇಮ್ ಇದೆ. ಸೊ ಮಂಡಲ ಡಿಸ್ಟಿಕ್ ಗ್ರೂಪ್ ಏನು ನಾಡು, ಗ್ರೂಪ್ ಆಫ್ ವಿಲೇಜಸ್ ಮತ್ತೆ ಗ್ರಾಮಪತಿ ಏನು ವಿಲೇಜ್ ಅಡ್ಮಿನಿಸ್ಟ್ರೇಟರ್. ಓಕೆ, ನೆಕ್ಸ್ಟ್ ರಾಷ್ಟ್ರಕೂಟರ ಏನು ಇವ್ರ ಟೈಮಲ್ಲಿ ಏನಾಗಿತ್ತು? ಸ್ಟ್ರಾಂಗ್ ಕ್ಯಾವೆಲರಿ ಮತ್ತೆ ಎಲಿಫೆಂಟ್ ಏನು ಡಿವಿಷನ್ ಕೂಡ ಇತ್ತು. ರಿಲಿಜನ್ ಅಲ್ಲಿ ನೋಡ್ಬೇಕಂದ್ರೆ ಇವರು ಫಾಲೋವರ್ಸ್ ಆಫ್ ವೇದಿಕ್ ರಿಲಿಜನ್. ಸೊ ಇವ್ರದ್ದು ಏನು ಗರುಡ ರಾಯಲ್ ಎಂಬ್ಲೆಮ್. ಇವ್ರದ್ದು ಗರುಡ ಏನಾಗಿತ್ತು? ರಾಯಲ್ ಎಂಬ್ಲೆಮ್ ಆಗಿತ್ತು. ಸೊ ಬುದ್ಧಿಸಂ ಮತ್ತು ಜೈನಿಸಂ ಕೂಡ ಇತ್ತು, ಪ್ರಾಸ್ಪರ್ ಅಲ್ಲಿ ಇತ್ತು. ಸೊ ಓವರ್ ಆಲ್ ಇವ್ರದ್ದು ಏನು ರಿಲಿಜಿಯಸ್ ಪಾಲಿಸಿ ಏನಿತ್ತು? ಟಾಲರೆನ್ಸ್ ಮೇಲೆ ನಿಂತಿತ್ತು. ಓಕೆ, ಇವರು ಟಾಲರೇಟ್ ಪೀಪಲ್ ಆಗಿದ್ರು. ನೆಕ್ಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಎಲ್ಲೋರಾ ಕೇವ್ಸ್. ಎಲ್ಲೋರಾ ಕೇವ್ಸ್ ಅಲ್ಲಿ ಕೇವ್ ನಂಬರ್ 16 ಸೊ ಕೈಲಾಸನಾಥ ಟೆಂಪಲ್ ಬಿಲ್ಟ್ ಬೈ ಯಾರು? ಕೃಷ್ಣ 1ನೇ ಕೃಷ್ಣ ಬಿಲ್ಡ್ ಮಾಡ್ತಾನೆ. ಇದು ಶಿವ ದೇವಾಲಯ, ಕೈಲಾಸನಾಥ ಟೆಂಪಲ್. ಇದು ಆರ್ಕಿಟೆಕ್ಚರ್ ಮಾರ್ವಲ್ ಅಂತಾನೆ ಹೇಳ್ಬೋದು ರಾಷ್ಟ್ರಕೂಟಾಜು. ಇದ್ರ ಫೀಚರ್ಸ್ ನೋಡ್ಬೇಕಂದ್ರೆ ಸಿಂಗಲ್ ರಾಕ್ ಅಂದ್ರೆ ಮೊನೊಲಿಥಿಕ್ ಸ್ಟ್ರಕ್ಚರ್ ಹೇಳ್ತಾರೆ. ಒನ್ ಆಫ್ ದ ಏನು ಲಾರ್ಜೆಸ್ಟ್ ಮೊನೊಲಿಥಿಕ್ ಸ್ಟ್ರಕ್ಚರ್ ಇನ್ ದ ವರ್ಲ್ಡ್ ಅಂತ ಕೂಡ ಹೇಳ್ತಾರೆ. ಇದನ್ನ ಹೇಗೆ ಏನು ಕೆತ್ತನೆ ಮಾಡಿದ್ದಾರೆ, ಹೇಗೆ ಸ್ಕಲ್ಪ್ಟ್ ಮಾಡಿದ್ದಾರೆ ಅಂತಂದ್ರೆ ಮೇಲಿಂದ ಕೆಳಗೆ. ಸೊ ಟಾಪ್ ಟು ಬಾಟಮ್ ಸ್ಕಲ್ಪ್ಟೆಡ್ ಫ್ರಾಮ್ ಏನು ಟಾಪ್ ಟು ಬಾಟಮ್. ಇದು ಮೇಲಿಂದ ಕೆಳಗಡೆ ಕೆತ್ತನೆ ಮಾಡಿದ್ದಾರೆ. ಇದೊಂಥರ ಉಲ್ಟಾ ಎಲ್ಲ ಏನ್ ಮಾಡ್ತಾರೆ? ಕೆಳಗಡೆಯಿಂದ ಮೇಲೆ ಕಟ್ಕೋತ ಹೋಗ್ತಾರೆ. ಬಟ್ ಈಗಿಲ್ಲ, ಇವರು ಮೇಲಿಂದ ಕೆಳಗಡೆ ಏನು ಕೆತ್ತನೆ ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಏನಾಗಿದೆ? ಸೈಜ್ ಅಂಡ್ ಸ್ಕೇಲ್ ನೋಡ್ಬೇಕಂದ್ರೆ 60,000 ಸ್ಕ್ವೇರ್ ಫೀಟ್ ಸೈಜ್ ಇದೆ ಇದು ಕವರ್ಸ್. ಮತ್ತೆ 100 ಫೀಟ್ ಹೈಟ್ ಇದೆ. ಸೊ 100 ಫೀಟ್ ಅಲ್ಲಿ ಇನ್ನು ಹೈಟ್ ಇದೆ ಇದು ದೇವಾಲಯ. ಓಕೆ, ನೋಡ್ಬೋದು ನಾವಿಲ್ಲಿ. ನೆಕ್ಸ್ಟ್ ಇದು ಯಾವ ಸ್ಟೈಲ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಏನು? ಸೊ ದ್ರಾವಿಡಿಯನ್ ಸ್ಟೈಲ್ ಅಲ್ಲಿ ಇದೆ. ಇಲ್ಲ ದ್ರಾವಿಡಿಯನ್ ಸ್ಟೈಲ್ ನೋಡ್ಬೋದು. ಓಕೆ, ವಿಮಾನ ನೋಡ್ಬೋದು, ಗೋಪುರ ನೋಡ್ಬೋದು. ಸೊ ಇದು ಗೋಪುರ, ವಿಮಾನ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಸೀನರಿ ನೋಡ್ಬೋದು. ನಂದಿ, ಶಿವ ಮತ್ತೆ ರಾವಣ ಲಿಫ್ಟಿಂಗು, ಮೌಂಟ್ ಕೈಲಾಸ. ಸೊ ಇದನ್ನೆಲ್ಲ ನಾವು ನೋಡ್ಬೋದು. ಇದು ಪ್ರಿವಿಯಸ್ ಏನು PYQ ಕ್ವಶನ್. ಇದು PYQ ಕ್ವಶನ್, ಪ್ರಿವಿಯಸ್ಲಿ ಆಸ್ಕ್ಡ್ ಕ್ವಶನ್ ಇದು. ಓಕೆ, ಎಸ್ ಇದು ಸ್ಕಿಲ್ ಆಫ್ ದ ಏನು ಇಲ್ಲಿ ಆರ್ಟಿಸನ್ಸ್ ಮತ್ತೆ ಆರ್ಕಿಟೆಕ್ಟ್ ನೋಡ್ಬೇಕಂದ್ರೆ ಸೊ ಅರೌಂಡ್ 200,000 ಟನ್ಸ್ ಆಫ್ ಏನು ರಾಕ್ ನ ರಿಮೂವ್ ಮಾಡಿದ್ದಾರೆ ಈ ಒಂದು ಸರ್ಫೇಸ್ ಇಂದ ಏನು ಇದನ್ನ ನಿರ್ಮಾಣ ಮಾಡಕ್ಕೆ. ಸೊ ನೀವು ನೋಡ್ಬೋದು ಎಷ್ಟು ಲೇಬರ್ ಇಲ್ಲಿ ಇನ್ವಾಲ್ವ್ ಆಗಿದೆ ಈ ಒಂದು ಟೆಂಪಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಅಂತ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ಟೆಂಪಲ್ ಸೆಟ್ ಏನು ಎಲ್ಲೋರಾ ನೋಡ್ಬೇಕಂದ್ರೆ ಇಲ್ಲಿ ಎಲ್ಲೋರಾ. ಸೊ ಎಲ್ಲೋರಾದಲ್ಲಿ ಎಷ್ಟು ಟೆಂಪಲ್ಸ್ ಇದಾವೆ? 34 ಟೆಂಪಲ್ಸ್ ಇದಾವೆ. ಟೆಂಪಲ್ ಅಲ್ಲ, ಸೊ 34 ಕೇವ್ಸ್ ಇದಾವೆ ಎಲ್ಲೋರಾ ಕೇವ್ಸ್. ಸೊ 5th ಇಂದ 11th ಸೆಂಚುರಿ ತನಕನೂ ಇದನ್ನೇ ಬಿಲ್ಡ್ ಮಾಡಿದ್ದಾರೆ. ಓಕೆ, 5th to 11th ಸೆಂಚುರಿ. ಸೊ 1 to 12 ಏನ್ ಕೇವ್ಸ್ ಇದಾವೆ ಅವು ಬುದ್ಧಿಸ್ಟ್ ಸಂಬಂಧಪಡುತ್ತೆ. ನೆಕ್ಸ್ಟ್ 13 to 29 ಅರೌಂಡ್ 17 ಕೇವ್ಸ್ ಏನಿದಾವೆ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಡ್ತವೆ. ನೆಕ್ಸ್ಟ್ 5 ಏನಿದಾವೆ ಅವು ಜೈನ ಧರ್ಮಕ್ಕೆ ಸಂಬಂಧಪಡ್ತವೆ. ಬಟ್ ಇವನ್ನ ಬಿಲ್ಡ್ ಮಾಡಿರೋದು ಯಾರು? ಯಾದವಾಜು. ಬಟ್ ಏನು ಬುದ್ಧಿಸ್ಟ್ ಮತ್ತೆ ಹಿಂದೂ ಏನು ಕೇವ್ಸ್ ಬಿಲ್ಡ್ ಮಾಡಿರೋದು ಯಾರು? ಡ್ಯೂರಿಂಗ್ ಏನು ಪೀರಿಯಡ್ ಆಫ್ ರಾಷ್ಟ್ರಕೂಟಾಜು. ಓಕೆ, ಇಲ್ಲಿ ನಾವು ಕೇವ್ ನಂಬರ್ 15, ಕೇವ್ ನಂಬರ್ 21 ನೋಡಬಹುದು. 15 ದಶಾವತಾರ ಕೇವ್. ದಶಾವತಾರ ಕೇವ್ ಅಲ್ಲಿ ನಾವು ನೋಡ್ಬೋದು ವಿಷ್ಣು ಮತ್ತೆ ಅವತಾರ ನೋಡ್ಬೋದು. ವರಾಹ ಅವತಾರನ ಡಿಪಿಕ್ಟ್ ಮಾಡಿರೋದನ್ನ ನೋಡ್ಬೋದು ನಾವು.
ವರಾಹ ಅವತಾರನ ಇದು ಏನು ವರಾಹ ಅವತಾರ ರೆಸ್ಕ್ಯೂಯಿಂಗ್ ಏನು ಅರ್ತ್ ಮದರ್ ಅರ್ತ್ ನ ನಾವಿಲ್ಲಿ ನೋಡ್ಬೋದು. ಓಕೆ, ಮತ್ತೆ ಇಲ್ಲಿ ಕೇವ್ ನಂಬರ್ 21 ಅಲ್ಲಿ ರಾಮೇಶ್ವರ್ ಕೇವ್. ಸೊ ರಿವರ್ ಗಾಡೆಸಸ್ ಲೈಕ್ ಗಂಗಾ ಯಮುನಾ ನೋಡ್ಬೋದು. ಗಂಗಾ ರಿವರ್ ಗಂಗಾ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದನ್ನ ನೋಡ್ಬೋದು. ಓಕೆ, ನೆಕ್ಸ್ಟ್ ಎಲಿಫೆಂಟಾ ಕೇವ್ಸ್. ಸೊ ಎಲಿಫೆಂಟಾ ಕೇವ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು. ಇದು ಇಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ, ತ್ರಿಮೂರ್ತಿ ಕಾನ್ಸೆಪ್ಟ್ ಬರುತ್ತೆ. ತ್ರಿಮೂರ್ತಿ ಕಾನ್ಸೆಪ್ಟ್ ಬರುತ್ತೆ. ಸೊ ಬ್ರಹ್ಮ, ವಿಷ್ಣು, ಮಹೇಶ್ವರ ಕಾನ್ಸೆಪ್ಟ್ ಬರುತ್ತೆ. ಕ್ರಿಯೇಟರು, ಪ್ರಿಸರ್ವರ್ ಮತ್ತೆ ಡೆಸ್ಟ್ರಾಯರ್ ಕಾನ್ಸೆಪ್ಟ್ ಬರುತ್ತೆ. ಮತ್ತೆ 3 ಹೆಡೆಡ್ ಸ್ಟ್ಯಾಚ್ಯೂ ಆಫ್ ಶಿವ ಸ್ಟ್ಯಾಂಡಿಂಗ್ 20 feet ಟಾಲು. ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಎಕ್ಸಾಮ್ ಬಂದ್ರೆ ಇದು ಎಲಿಫೆಂಟಾ ಕೇವ್ಸ್. ಓಕೆ, ನೆಕ್ಸ್ಟ್ ಅರ್ಧನಾರೀಶ್ವರ. ಇಲ್ಲಿ ನೋಡ್ಬೋದು ಅರ್ಧನಾರೀಶ್ವರ, ಅರ್ಧ ಏನು ಶಿವ ಮತ್ತೆ ಪಾರ್ವತಿ ಇಮೇಜ್ ನ ನೋಡ್ಬೋದು. ಸೊ ಅರ್ಧನಾರೀಶ್ವರ ಬಂದ್ರೆ ಇದು ಕೂಡ ಎಲಿಫೆಂಟಾ ಕೇವ್ಸ್. ನೆಕ್ಸ್ಟ್ ಶಿವ ಬ್ರಿಂಗಿಂಗ್ ಗಂಗಾ. ಸೊ ನಾವು ನೋಡ್ಬೋದು. ಸೊ ಶಿವನ ಜಟದಿಂದ ಗಂಗಾ ಧರ್ತಿಗೆ ಬರೋದ ನೋಡ್ಬೋದು. ಇಲ್ಲಿ ಇದು ಕೂಡ ನೋಡ್ಬೋದು. ನೆಕ್ಸ್ಟ್ ಏನು ಯೋಗೀಶ್ವರ, ಆದಿಯೋಗಿ ಶಿವನ ನೋಡ್ಬೋದು. ಶಿವಲಿಂಗ ಕೂಡ ನೋಡ್ಬೋದು. ಓಕೆ, ದಿಸ್ ಇಸ್ ಏನು ಅಬೌಟ್ ಏನು ರಾಷ್ಟ್ರಕೂಟ ಆರ್ಕಿಟೆಕ್ಚರು. ವಿಲ್ ಬ್ಯಾಕ್ ಟು ಏನು ಕ್ವಶನ್. ಇಲ್ಲಿ ನೋಡ್ಬೋದು ಏನು ವಿಚ್ ರೂಲರ್ ಬಾಟ್ ಮೇಜರ್ ಪೋರ್ಷನ್ಸ್ ಆಫ್ ಪ್ರೆಸೆಂಟ್ ಕರ್ನಾಟಕ ಮತ್ತೆ ಏನು ಕೊಂಕನ್ ಅಂಡ್ರೆ ಏನು ರಾಷ್ಟ್ರಕೂಟ ರೂಲ್. ಯಾರಂತಂದ್ರೆ ಕೃಷ್ಣ ಒನ್ ಟೈಮಲ್ಲಿ ಏನಾಗುತ್ತೆ, ಪವರ್ ಕನ್ಸಲ್ಟೇಷನ್ ಆಗುತ್ತೆ ಮತ್ತೆ ಎಕ್ಸ್ಪಾಂಡ್ ಆಗುತ್ತೆ. ಓಕೆ, ಇನ್ ಕರ್ನಾಟಕದಲ್ಲಿ. ಸೆಕೆಂಡ್ ಕ್ವಶನ್ ಏನ್ ಹೇಳುತ್ತೆ, ಕಿಂಗ್ ಮತ್ತೆ ಡೈನೆಸ್ಟಿ ಏನು ಯಾವ್ದು ಕರೆಕ್ಟ್ ಆಗಿ ಇದಾಗತ್ತೆ ಅಂತ ಹೇಳುತ್ತೆ. ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಓಕೆ, ಇದು ನನ್ನುಕ ಮತ್ತೆ ಜಯಶಕ್ತಿ ಇವೆರಡು ಏನ್ ಬರುತ್ತೆ, ಚಂಡಲಗೆ ಸಂಬಂಧಪಡುತ್ತೆ. ಚಂಡಲ ಏನು ಡೈನೆಸ್ಟಿಗೆ ಸಂಬಂಧಪಡುತ್ತೆ. ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನಾಗಭಟ್ಟ ಟು ಮತ್ತೆ ಭೋಜ ಇಬ್ರು ಏನು ಗುರ್ಜರ ಪ್ರತಿಹಾರಕ್ಕೆ ಬರ್ತಾರೆ. ರಾಷ್ಟ್ರಕೂಟಗಂತೂ ಬರಲ್ಲ ಭೋಜ. ಸೊ ದೀಸ್ 2 ಆರ್ ಕರೆಕ್ಟ್. ಸೊ ಓನ್ಲಿ 2 ಆರ್ ಕರೆಕ್ಟ್. ಓಕೆ, ಓನ್ಲಿ 2 ಆರ್ ಕರೆಕ್ಟ್. ಪರಮಾರ ಮತ್ತೆ ರಾಷ್ಟ್ರಕೂಟರ ಫೌಂಡರು ನಾವು ನೋಡಿದ್ವಿ ತಂದಿದುರ್ಗ. ಪರಮಾರ ಫೌಂಡರ್ ಯಾರು ಬರ್ತಾರೆ, ಸೊ ಇಲ್ಲಿ ಉಪೇಂದ್ರ ಅಂತ ಬರ್ತಾನೆ. ಓಕೆ, ಉಪೇಂದ್ರ ಅಂತ ಬರ್ತಾನೆ. ಓಕೆ, ದಿಸ್ ಇಸ್ ಅಬೌಟ್ ಏನು ರಾಷ್ಟ್ರಕೂಟರ ಬಗ್ಗೆ ನೋಡ್ಕೊಂಡ್ವಿ. ರಾಷ್ಟ್ರಕೂಟರದು ಏನು ಅಡ್ಮಿನಿಸ್ಟ್ರೇಷನ್, ರಿಲಿಜನ್, ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಕೂಡ ನೋಡ್ಕೊಂಡಿವಿ. ಓಕೆ, ನೆಕ್ಸ್ಟ್ ನಾವು ಏನು ಕಲ್ಯಾಣ ಚಾಲುಕ್ಯರ ಬಗ್ಗೆ ನೋಡೋಣ. ಓಕೆ, ವಿಲ್ ಡಿಸ್ಕಸ್ ಅಬೌಟ್ ಕಲ್ಯಾಣ ಚಾಲುಕ್ಯಾಸ್. ಕರ್ಕ ಟು ರಾಷ್ಟ್ರಕೂಟರ ಏನು ಕೊನೆಯ ದೊರೆಯವನು. ಏನ್ ಮಾಡ್ತಾರೆ, ತೈಲಪಟ್ಟು ಏನು ಕರ್ಕನನ್ನು ಸೋಲಿಸಿ 973 ಅಲ್ಲಿ ಏನಾಗುತ್ತೆ, ಎಡಿಯಲ್ಲಿ ಏನು ರಾಷ್ಟ್ರಕೂಟರ ಏನು ಅಧಿಕಾರ ಅಂತ್ಯ ಆಗುತ್ತೆ. ಇಲ್ಲಿ ಏನಾಗಿರುತ್ತೆ, ಪರಮಾರ್ಸ್ ಬರ್ತಾರೆ. ಇವರು ರಾಷ್ಟ್ರಕೂಟರನ್ನ ಡಿಫೀಟ್ ಮಾಡಿರ್ತಾರೆ. ಸೊ ಡಿಫೀಟ್ ಮಾಡಿರ್ತಾರೆ. ಈ ಒಂದು ಟೈಮ್ ನ ಏನು ಯೂಸ್ ಮಾಡ್ಕೊಳ್ತಾನೆ ತೈಲಟು. ಏನ್ ಮಾಡ್ತಾನೆ, ಮಳಕೇಡು ಅಂದ್ರೆ ಮಾನ್ಯಕೇಟನ ಆಕ್ರಮಿಸಿಕೊಂಡು ಅದನ್ನ ಏನು ಕಂಟ್ರೋಲಿಗೆ ತಗೊಳ್ತಾನೆ. ಇದಾದ ನಂತರ ಏನಾಗುತ್ತೆ, ಚೋಳಾಸು. ಸೊ ಏನಾಗುತ್ತೆ, ಇಲ್ಲಿ ರಾಷ್ಟ್ರಕೂಟರಿಗೂ ಮತ್ತೆ ಚೋಳರಿಗೂ ಯುದ್ಧಗಳು ಆಗ್ತಾನೆ ಇರ್ತವೆ. ಸೊ ಇಲ್ಲಿ ನಾವು ನೋಡಬಹುದು ರಾಷ್ಟ್ರಕೂಟರಿಗೆ ಮತ್ತೆ ಚೋಳರಿಗೆ ಸೊ ಯುದ್ಧಗಳು ಆಗ್ತಾನೆ ಇರ್ತವೆ. ಸೊ ಇದು ಒಂದು ಎಕ್ಸ್ಟೆನ್ಷನ್ ಆಗುತ್ತೆ. ಇಲ್ಲಿ ಇದೇ ಕಂಟಿನ್ಯೂ ಆಗುತ್ತೆ. ಏನು ಕಲ್ಯಾಣ ಚಾಲುಕ್ಯರಿಗೂ ಮತ್ತೆ ಏನು ಚೋಳರಿಗೂ ಯುದ್ಧಗಳು ಏನು ಕಂಟಿನ್ಯೂ ಆಗ್ತವೆ. ಇದು ಎಕ್ಸ್ಟೆನ್ಷನ್ ಆಫ್ ರಾಷ್ಟ್ರಕೂಟ ಮತ್ತೆ ಚೋಳರದು. ಸೊ ಇಲ್ಲಿ ಉತ್ತಮ ಚೋಳ ಬರ್ತಾನೆ, ರಾಜ ಚೋಳ ಬರ್ತಾನೆ. ಇವರಿಬ್ಬರನ್ನು ಏನೋ ಡಿಫೀಟ್ ಮಾಡ್ತಾನೆ. ಯಾರು, ತೈಲಟು. ನೆಕ್ಸ್ಟ್ ಪರಮಾರ್ಸ್ ಬರ್ತಾರೆ, ಮುಂಜಾ ಬರ್ತಾನೆ. ಇವನು ಕಲ್ಯಾಣ ಚಾಲುಕ್ಯರ ಟೆರಿಟರಿ ಇನ್ವೈಟ್ ಮಾಡ್ತಾನೆ. ಇವನು ಕ್ಯಾಪ್ಟಿವ್ ಆಗಿ ತಗೊಂಡ್ಬಿಟ್ಟು ಇವನ್ನ ಗಲ್ಲಿಗೇರಿಸಲಾಗುತ್ತೆ. ನೆಕ್ಸ್ಟ್ ಸಕ್ಸೆಸರ್ ಯಾರು ಬರ್ತಾರೆ, ಸತ್ಯಾಶ್ರಯ ಬರ್ತಾನೆ. ಇವನ ಆಸ್ಥಾನದಲ್ಲಿ ರನ್ನ. ಸೊ ರನ್ನ ಗದಯುದ್ಧ ಬರೀತಾನೆ. ಸೊ ಭೀಮನಿಗೆ ಏನು ಸತ್ಯಾಶ್ರಯನ ಕಂಪೇರ್ ಮಾಡಿ ಬರಿತಾನೆ ಇವನು. ಓಕೆ, ಗದಯುದ್ಧ ಸಾಹಸ ಭೀಮ ವಿಜಯಂ ಬರಿತಾನೆ. ಇಲ್ಲಿ ಏನಾಗುತ್ತೆ, ರನ್ನ ಅವಾಗ್ಲೇ ಹೇಳಿದ್ವಿ, ರನ್ನ ರತ್ನಾತ್ರಯರಲ್ಲಿ ಬರ್ತಾನೆ ಮತ್ತೆ ಕವಿ ಚಕ್ರವರ್ತಿಯಲ್ಲಿ ಕೂಡ ಬರ್ತಾನೆ ರನ್ನ. ಓಕೆ, ನೆಕ್ಸ್ಟ್ ಯಾರು ಬರ್ತಾರೆ, ವಿಕ್ರಮಾದಿತ್ಯ. 5ನೇ ವಿಕ್ರಮಾದಿತ್ಯ ಬರ್ತಾನೆ. ವಿಕ್ರಮಾದಿತ್ಯನ ಸಕ್ಸೆಸರ್ ಯಾರು, ಜಗದೇಕ ಮಲ್ಲ. ಸೊ ಇವನು ಜಯಸಿಂಹ 2, ಇವನ್ಗೆ ಪಾಪ್ಯುಲರ್ ನೇಮ್ ಏನು, ಜಗದೇಕ ಮಲ್ಲ ಅಂತ ಇದೆ. ಓಕೆ, ನೆಕ್ಸ್ಟ್ ಯಾರು ಬರ್ತಾರೆ, ಸೋಮೇಶ್ವರ ಬರ್ತಾನೆ. ಸೋಮೇಶ್ವರ 1 ಇವನ್ ಇಂಪಾರ್ಟೆಂಟ್ ಯಾಕಂತಂದ್ರೆ ಕಲ್ಯಾಣ ಮೇಡ್ ಏನು ಪರ್ಮನೆಂಟ್ ಕ್ಯಾಪಿಟಲ್. ಕಲ್ಯಾಣ ಪರ್ಮನೆಂಟ್ ಕ್ಯಾಪಿಟಲ್ ಆಗಿ ಮಾಡ್ತಾನೆ ಮತ್ತೆ ಇದನ್ನ ಗ್ರೇಟ್ ಸಿಟಿ ಆಗಿ ಬಿಲ್ಡ್ ಮಾಡ್ತಾನೆ. ಅರೌಂಡ್ 1054 ಏನಾಗುತ್ತೆ, ಇಲ್ಲಿ ರಾಜಾದಿರಾಜನನ್ನ ಸೋಲಿಸ್ಬಿಟ್ಟು ಕೊಪ್ಪಳದಲ್ಲಿ ಸೊ ಅಣಿಗೇರಿಯಲ್ಲಿ ಏನ್ಮಾಡು ಟೆಂಪಲ್ ಕಟ್ಟಿಸ್ತಾನೆ. ಇದೊಂದು ಸೆಲೆಬ್ರೇಷನ್ಗೋಸ್ಕರ. ಮತ್ತೆ ಚೋಳರ ಜೊತೆ ವಾರ್ಸು ಕಂಟಿನ್ಯೂ ಆಗ್ತವೆ. ಈ ಟೈಮಲ್ಲಿ ಏನಾಗುತ್ತೆ, ಸೊ ಪ್ರಿನ್ಸ್ ವಿಕ್ರಮ್ ಏನ್ ಮಾಡ್ತಾನೆ, ಗಂಗೈಕೊಂಡ ಚೋಳಪುರಂ ಇದೇನ್ ಮಾಡ್ತಾನೆ, ಇನ್ವೈಡ್ ಮಾಡಿ ಇದನ್ನ ಪ್ಲಂಡರ್ ಮಾಡ್ತಾರೆ. ಅಂದ್ರೆ ಏನು, ಕೊಳ್ಳೆ ಹೊಡಿತಾರೆ. ಗಂಗೈಕೊಂಡ ಚೋಳಪುರಂ ಇದು ಏನು, ಸೊ ಇಂಪಾರ್ಟೆಂಟ್ ಸಿಟಿ ಯಾರ್ದು,
ಚೋಳರದು. ಓಕೆ. ನೆಕ್ಸ್ಟ್ ಸಕ್ಸೆಸರ್ ಯಾರು? ವಿಕ್ರಮಾದಿತ್ಯ 6. ಸೊ 6ನೇ ವಿಕ್ರಮಾದಿತ್ಯ. ಇವನು ಗ್ರೇಟೆಸ್ಟ್ ಆಫ್ ದ ಗ್ರೇಟ್ ರೂಲರ್ಸ್ ಆಫ್ ದ ಕಲ್ಯಾಣ ಚಾಲುಕ್ಯರದು. ಇವನ್ ಕರೋನೇಷನ್ ಟೈಮು 1076 ಈ ಸಿ ಇದೆಯಲ್ಲ, ಇದನ್ನ ಏನ್ ಮಾಡ್ತಾನೆ, ವಿಕ್ರಮ ಚಾಲುಕ್ಯ ಎರ ಅಂತ ಸ್ಟಾರ್ಟ್ ಮಾಡ್ತಾನೆ. ಇವನು ಹೊಸ ಎರಾನೇ ಸ್ಟಾರ್ಟ್ ಮಾಡ್ತಾನೆ. ವಿಕ್ರಮ ಚಾಲುಕ್ಯ ಎರ ಅಂತ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ವಾರ್ಸ್ ವಿತ್ ಪರಮಾರ್ಸು ಮತ್ತೆ ಚೋಳಾಸ್ ಕಂಟಿನ್ಯೂ ಆಗ್ತಾನೆ ಇರ್ತವೆ. 1122 ಏನಾಗುತ್ತೆ, ಹೊಯ್ಸಳರನ್ನ ಡಿಫೀಟ್ ಮಾಡ್ತಾರೆ, ಕಂಚಿನ ಕ್ಯಾಪ್ಚರ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಬಿಲ್ಲನ ಬರ್ತಾನೆ, ಸಂಸ್ಕೃತ್ ಪೋಯೆಟು ವಿಕ್ರಮಾಂಕ ದೇವಚರಿತಂ ಬರಿತಾನೆ. ಬಿಲ್ಲನ ವಿಕ್ರಮಾಂಕ ದೇವಚರಿತಂ ರಾಮರಾಜ್ಯ ಏನ್ ಹೇಳ್ತಾನೆ, ಸೊ ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯಂದು ರಾಜ್ಯ ಸೊ ರಾಮರಾಜ್ಯ ಆಗಿತ್ತು ಅಂತ ಹೇಳ್ತಾನೆ. ಇಲ್ಲಿ MCQ ಆಗ್ಬೋದು. MCQ ಯಾವ ತರ ಆಗತ್ತೆ, ಇದೆಲ್ಲ ಆಪ್ಷನ್ಸ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ವಿಜ್ಞಾನೇಶ್ವರ ಬರ್ತಾನೆ, ಎ ಕಿಂಗ್ ಲೈಕ್ ವಿಕ್ರಮಾರ್ಕ ಇಸ್ ನೈದರ್ ಟು ಬಿ ಸೀನ್ ನಾಟ್ ಟು ಬಿ ಹಿಯರ್ಡ್ ಅಂತ ಹೇಳ್ತಾನೆ. ಸೊ ಎಲ್ಲಿ ನೋಡಿಲ್ಲ ಮತ್ತೆ ಎಲ್ಲಿ ಕಂಡಿಲ್ಲ ಅಂತ ಹೇಳ್ತಾನೆ. ಸೊ ಈ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾರು ಹೇಳಿದ್ದಾರೆ ಅಂತ ಕೇಳ್ಬೋದು. ನೆಕ್ಸ್ಟ್ ಇಟಗಿ ಮಹಾದೇವ್ ಟೆಂಪಲ್. ಇಲ್ಲಿ ನೋಡ್ಬೋದು ಪಿಕ್ಚರ್ ಅಲ್ಲಿ ಇಟಗಿ ಮಹಾದೇವ್ ಟೆಂಪಲ್. ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಸೊ ಎಂಪರರ್ ಅಮಂಗ್ ಟೆಂಪಲ್ಸ್ ಅಂತ ಕರೀತಾರೆ. ಇದನ್ನ ಬಿಲ್ಡ್ ಮಾಡಿರೋದು 6ನೇ ವಿಕ್ರಮಾದಿತ್ಯನ ಕಮಾಂಡರ್ ಬಿಲ್ಡ್ ಮಾಡ್ತಾನೆ. ಇದನ್ನ ಕೊಪ್ಪ ಡಿಸ್ಟ್ರಿಕ್ಟ್ ಅಲ್ಲಿ ಬಿಲ್ಡ್ ಮಾಡ್ತಾನೆ. ನೆಕ್ಸ್ಟ್ ಸೋಮೇಶ್ವರ ಬರ್ತಾನೆ, 3ನೇ ಸೋಮೇಶ್ವರ. ಈ ಟೈಮಲ್ಲಿ ಏನಾಗಿರ್ತಾರೆ, ಹೊಯ್ಸಳರು ಸ್ಟ್ರಾಂಗ್ ಆಗಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಇವನು ಡಿಫೀಟ್ ಆಗುತ್ತೆ ಅಂತ ಹೇಳ್ಬೋದು. ಇವನು ಇಂಪಾರ್ಟೆಂಟ್ ಸಂಸ್ಕೃತ ವರ್ಕ್ ಅಂದ್ರೆ ಮನಸೋಲ್ಲಾಸ ಬರೀತಾನೆ ಸಂಸ್ಕೃತದಲ್ಲಿ. ಇದೊಂದು ಎನ್ಸೈಕ್ಲೋಪೀಡಿಯಾ. ಇದು ನೆಕ್ಸ್ಟ್ ಸಕ್ಸೆಸರ್ ಯಾರು ಬರ್ತಾರೆ, ಜಗದೇಕ ಮಲ್ಲ ಬರ್ತಾನೆ 2, ತೈಲ 3 ಬರ್ತಾರೆ. ಶಾರ್ಟ್ ಪೀರಿಯಡ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ, ಕಲ್ಚೂರಿ ಫ್ಯಾಮಿಲಿ ಬರುತ್ತೆ. ಇವರಿಗೆ ರಿಲೇಟಿವ್ಸೇ. ಓಕೆ, ಒಂಥರ ರಿಲೇಟಿವ್ಸೇ. ಸೊ ಇಲ್ಲಿ ಏನಾಗುತ್ತೆ, ಶಾರ್ಟ್ ಟೈಮ್ ಅಲ್ಲಿ ಕಲ್ಚೂರೀಸು ಅಧಿಕಾರಕ್ಕೆ ಬರ್ತಾರೆ. ಇದರಲ್ಲಿ ಬಿಜಳ 2 ಇವನು ಸ್ಟ್ರಾಂಗ್ ರೂಲರ್ ಆಗಿರ್ತಾನೆ. ಇವ್ರದ್ದು ರಾಯಲ್ ಎಂಬ್ಲೆಮ್ ಏನಾಗಿರುತ್ತೆ, ನಂದಿ, ಗೋಲ್ಡನ್ ಬುಲ್ ಆಗಿರುತ್ತೆ. ಸ್ವರ್ಣ ವೃಷಭ ಅಂತ ಹೇಳ್ತಾರೆ. ಸ್ವರ್ಣ ವೃಷಭ ಇವ್ರದ್ದು ರಾಯಲ್ ಎಂಬ್ಲೆಮ್ ಆಗಿರುತ್ತೆ. ವೀರಶೈವ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಸವೇಶ್ವರರು ಚೀಫ್ ಟ್ರೆಜರರ್ ಆಗಿರ್ತಾರೆ ಇವ್ರ ಟೈಮಲ್ಲಿ. ಸೊ ಬಿಜ್ಜಳ 2 ಆದ್ಮೇಲೆ ಏನಾಗುತ್ತೆ, ಸಿವಿಲ್ ವಾರ್ಸ್ ಆಗುತ್ತೆ, ಸಕ್ಸೆಷನ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ಕಲ್ಯಾಣ ಚಾಲುಕ್ಯರದು ಈ 4ನೇ ಸೋಮೇಶ್ವರ ಅಧಿಕಾರಕ್ಕೆ ಬರ್ತಾನೆ, ಬ್ಯಾಕ್ ಟು ಪವರ್ ಬರ್ತಾನೆ. ಬಟ್ ಏನಾಗುತ್ತೆ, ಈ ಟೈಮಲ್ಲಿ ಎಂಪೈರ್ ಸ್ಟಾರ್ಟೆಡ್ ಕೊಲಾಪ್ಸಿಂಗು. ಇದಾದ ನಂತರ ಏನಾಗುತ್ತೆ, ಎಂಪೈರ್ ಈ ಕಡೆ 7 Hours ಬರ್ತಾರೆ. ಅಂದ್ರೆ ಇವರು ದೇವಗಿರಿ ಯಾದವರು ಬರ್ತಾರೆ. ಇವರು ಮತ್ತೆ ಹೊಯ್ಸಳರು ಸೌತ್ ಅಲ್ಲಿ, ಈ ಕಡೆ ಈಸ್ಟ್ ಅಲ್ಲಿ ಕಾಕತೀಯ ವಾರಂಗಲು ಎಂಪೈರ್ನ ಡಿವೈಡ್ ಮಾಡ್ಕೊಂಡ್ ಬಿಡ್ತಾರೆ. ಇಲ್ಲಿಗೆ ಏನಾಗುತ್ತೆ, ಕಲ್ಯಾಣ ಚಾಲುಕ್ಯರದು ರೂಲು ಎಂಡ್ ಆಗತ್ತೆ. ಓಕೆ, ನೆಕ್ಸ್ಟ್ ನಾವು ಅಡ್ಮಿನಿಸ್ಟ್ರೇಷನ್ ನೋಡ್ಬೇಕಂದ್ರೆ ಕಿಂಗ್ಶಿಪ್ ವಾಸ್ ಹೆರಿಡೇಟರಿ. ಫೆಡರಲಿಸ್ಟಿಕ್ ಕ್ಯಾರೆಕ್ಟರು ಏನಾಗುತ್ತೆ, ಫ್ರೀಡಮ್ ಮತ್ತೆ ಆಟೋನಮಿ ತುಂಬಾನೇ ಇರುತ್ತೆ ಸಾಮಂತರಿಗೆ. ಆಟೋನಮಿ ಮತ್ತೆ ಫ್ರೀಡಮ್ ಇದೊಂದು ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಇದೇ ಮೇನ್ ರೀಸನ್ ಕಲ್ಯಾಣ ಚಾಲುಕ್ಯರಿಗೆ ಎಂಪೈರ್ ಕೊಲ್ಯಾಪ್ಸ್ ಆಗಕ್ಕೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ನೋಡ್ಬೋದು. ಮಹಾಪ್ರಧಾನ, ಸಂಧಿ ವಿಗ್ರಹಿಕ ಮತ್ತೆ ಧರ್ಮಾಧಿಕಾರಿ. ಸೊ ಆಲ್ಮೋಸ್ಟ್ ಸೇಮು ಎಲ್ಲಿ ಮತ್ತೆ ರಾಷ್ಟ್ರಕೂಟರು ಮತ್ತೆ ಬಾದಾಮಿ ಚಾಲುಕ್ಯರದಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಡಿವಿಷನ್ ಕೂಡ ಆಲ್ಮೋಸ್ಟ್ ಮೆಂಡಲ, ನಾಡು, ವಿಲೇಜಸ್ ಅಂತ ಇರುತ್ತೆ. ಲ್ಯಾಂಡ್ ರೆವಿನ್ಯೂ ಮತ್ತೆ ಚೀಪ್ ಸೋರ್ಸ್ ಇನ್ಕಮ್ಗೆ. ಗದ್ಯಾಂಕ ಬರುತ್ತೆ, ಗೋಲ್ಡ್ ಕಾಯಿನ್. ಕಲ್ಚರಲ್ಲಿ ನೋಡ್ಬೇಕಂದ್ರೆ ಶೈವ ಮತ್ತೆ ವೈಷ್ಣವ ಫಾಲೋವರ್ಸ್ ಆಗಿರ್ತಾರೆ ಪಾಪ್ಯುಲರ್ಲಿ. ಸೊ ರೈಸಿಂಗ್ ಅಲ್ಲಿ ಏನಿರುತ್ತೆ, ವೀರಶೈವ ಇರುತ್ತೆ. ಬಸವಣ್ಣವರು ಅನುಭವ ಮಂಟಪ ಮಾಡಿರ್ತಾರೆ. ಸೊ ಇದೊಂದು ಹೇಗಿರುತ್ತೆ ಅಂದ್ರೆ ಮಾಡರ್ನ್ ಪಾರ್ಲಿಮೆಂಟ್ ತರ ಇದು. ಓಕೆ, ಇಲ್ಲಿ ತಮ್ಮ ಎಲ್ಲರೂ ಯೋಚನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡಬಹುದಾಗಿತ್ತು. ಇದು ಒಂದು ಅನುಭವ ಮಂಟಪದಲ್ಲಿ. ಓಕೆ, ಬಸವಣ್ಣವರು ಟೈಮು. ಬುದ್ಧಿಸಮ್ ಮತ್ತೆ ಜೈನಿಸಮ್ ಡಿಕ್ಲೈನಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ವಚನ ಲಿಟರೇಚರ್ ಇಲ್ಲಿ ನೋಡಬಹುದು. ರೈಸ್ ಅಪ್ ವೀರಶೈವ ನಾವು ನೋಡಬಹುದು. ಓಕೆ, ಶೈವಿಸಮ್ ವೈಷ್ಣವಿಸಮ್ ಸೌತ್ ಅಲ್ಲಿ. ನೆಕ್ಸ್ಟ್ ಸೊಸೈಟಿಯಲ್ಲಿ ವುಮೆನ್ ಎಂಜಾಯ್ಡ್ ಲಾಟ್ ಆಫ್ ಫ್ರೀಡಮ್. ಸೊ ಫ್ರೀಡಮ್ ಇತ್ತು, ಹೆಂಗಿತ್ತು ಅಂತ ಹೇಳ್ಬೋದು ನಾವು. ಅಕ್ಕಾದೇವಿ, ಉಮಾದೇವಿ ಇವರಿಬ್ರು ನಾವೆಲ್ಲ ನೋಡ್ಬೋದು. ಕೆಲವೊಬ್ಬರನ್ನ ಪ್ರಾವಿನ್ಸ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರ ಕೂಡ ಮಾಡಿದ್ದಾರೆ. ಮತ್ತೆ ವಚನ ಸಾಹಿತ್ಯದಲ್ಲಿ 30ಕ್ಕಿಂತ ಹೆಚ್ಚು ಫಿಮೇಲ್ ವಚನಕಾರರನ್ನು ನಾವು ನೋಡ್ಬೋದು ಈ ಒನ್ ಟೈಮಲ್ಲಿ. ಸತಿ ಪಾಪ್ಯುಲರ್ ಆಗಿತ್ತು, ಬಟ್ ವಾಲಂಟರಿಲಿ ಇತ್ತು, ನಾಟ್ ಮ್ಯಾಂಡೇಟರಿ ಆಗಿರಲಿಲ್ಲ. ಶ್ರೇಣಿಗಳಿದ್ವು, ತುಂಬಾ ಫಂಕ್ಷನಲ್ ಶ್ರೇಣಿಗಳಿದ್ವು. ಅಗ್ರಹಾರ ಅಗ್ರಹಾರಾಜು ಇನ್ಕ್ರೀಸ್ ಇನ್ ನಂಬರ್ಸ್. ದೇವರ್ ಹೈ ಲರ್ನಿಂಗ್ ಸೆಂಟರ್ಸ್. ಸೊಸೈಟಿಯಲ್ಲಿ ಏನಿತ್ತು, ಜೈನ ಟ್ರೆಡಿಷನ್
ಇಮೊಲೇಷನ್, ಸಲ್ಲೈಕನ ಇದು ಸೊಸೈಟಿಯಲ್ಲೆಲ್ಲ ಈ ತರ ಇತ್ತು. ಓಕೆ, ನೆಕ್ಸ್ಟ್ ಲಿಟ್ರೇಚರು. ಸೊ ಕಲ್ಯಾಣ ಚಾಲುಕ್ಯರದು ಲಿಟ್ರೇಚರು ವೆರಿ ಇಂಪಾರ್ಟೆಂಟ್. ಆದಿರಾಜ ಬರ್ತಾರೆ, ಯಶೋಧರ ಚರಿತಂ ಬರೀತಾರೆ, ಪಾರ್ಶ್ವನಾಥ ಚರಿತಂ ಬರೀತಾರೆ. ಸೊ ಬಿಲ್ಲಮ್ಮ ಬರೀತಾರೆ, ಬಿಲ್ಲನ ವಿಕ್ರಮಾಂಕ ದೇವ ಚರಿತಂ ಬರೀತಾರೆ, ಪೋಯಿಟ್ ಫ್ರಮ್ ಕಾಶ್ಮೀರ್, ಇದು ಆಲ್ರೆಡಿ ಟೋಲ್ಡ್ ಯು. ಸೊ 6ನೇ ವಿಕ್ರಮಾದಿತ್ಯನ ಬಗ್ಗೆ ಬರೀತಾರೆ. ನೆಕ್ಸ್ಟ್ ವಿಜ್ಞಾನೇಶ್ವರ ಬರೀತಾರೆ, ಮಿತಾಕ್ಷರ ಬರೀತಾರೆ, ಇದು ಲಾ ಅದು. ಓಕೆ, ಸೋಮೇಶ್ವರ 3 ಮೂರನೇ ಸೋಮೇಶ್ವರ, ಮನಸೋಲ್ಲಾಸ ಇದು ಎನ್ಸೈಕ್ಲೋಪೀಡಿಯಾ. ಕೀರ್ತಿವರ್ಮನ್ ಬರ್ತಾರೆ, ಗೋವೈದ್ಯ ಬರೀತಾರೆ, ಇದು ಪ್ರಾಣಿ ಶಾಸ್ತ್ರ ಬಗ್ಗೆ ಬರೀತಾರೆ. ನೆಕ್ಸ್ಟ್ ದುರ್ಗಸಿಂಹ ಪಂಚತಂತ್ರ ಬರೀತಾರೆ, ಇದು ಟ್ರಾನ್ಸ್ಲೇಷನ್. ಸೊ ಮೊದಲು ಬರ್ದಿದ್ದು ಯಾರು? ಇದು ವಸುಭಾಗ ಭಟ್ಟ, ಸಂಸ್ಕೃತದಲ್ಲಿ ಇದೆ ಇದು. ಇವ್ರನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಓಕೆ, ಸೊ ವಚನ ಸಾಹಿತ್ಯದಲ್ಲಿ ಯಾರು ಬರ್ತಾರೆ? ಸೊ ಜೇಡ್ರ ದಾಸಿಮಯ್ಯ ಬರ್ತಾರೆ, ಬಸವಣ್ಣವರು ಬರ್ತಾರೆ, ಅಕ್ಕ ಮಹಾದೇವಿ ಬರ್ತಾರೆ, ಅಲ್ಲಂಪ್ರಭು ಬರ್ತಾರೆ, ಮಡಿವಾಳ ಮಾಚಯ್ಯ ಇವರೆಲ್ಲ ಬರ್ತಾರೆ ಈ ಟೈಮಲ್ಲಿ. ಓಕೆ, ನೆಕ್ಸ್ಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ನೋಡ್ಬೇಕಂದ್ರೆ ಇಲ್ಲಿ ಇವ್ರದ್ದು ಇಂಪಾರ್ಟೆಂಟ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಚಾಲುಕ್ಯನ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಫೀಚರ್ಸ್ ನ ನೋಡ್ಬೇಕಂದ್ರೆ ನಾವು ಗರ್ಭಗೃಹ ಇರುತ್ತೆ, ಅಲ್ಲಿ ಮಸ್ಟ್ ಲೇಔಟ್ ನೋಡ್ಬೇಕಂದ್ರೆ ಇದು ರೆಕ್ಟಾಂಗ್ಯುಲರ್ ಲೇಔಟ್ ಆಗಿ ನೋಡ್ಬೋದು ನಾವು. ಓಕೆ, ನೆಕ್ಸ್ಟ್ ಗರ್ಭಗೃಹ. ಇಲ್ಲಿ ಏನಾಗುತ್ತೆ, ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣ ಪಥ ಇರುತ್ತೆ, ಪ್ರದಕ್ಷಿಣ ಪಥ ಇಲ್ಲ ಇಲ್ಲಿ. ಸೊ ಇವ್ರದೊಂದು ಫೀಚರ್ ಇದು. ಓಕೆ, ನೆಕ್ಸ್ಟ್ ಎಂಟ್ರೆನ್ಸ್ ಎಲ್ಲ ಕಡೆ ಯಾವ ತರ ಇರುತ್ತೆ? ಫ್ರಂಟ್ ಅಲ್ಲಿ ಇರುತ್ತೆ. ಬಟ್ ಇವ್ರದ್ದು ಫ್ರಂಟ್ ಅಲ್ಲಿ ಇಲ್ಲ, ಸೈಡ್ ಅಲ್ಲಿ ಇರುತ್ತೆ. ನಾಟ್ ಟು ದ ಫ್ರಂಟ್. ಇಲ್ಲಿ ನೋಡ್ಬೋದು ನಾವು, ಇದು ಸೈಡ್ ಅಲ್ಲಿ ಇದೆ ಏನು ಎಂಟ್ರೆನ್ಸ್, ಈ ಕಡೆ ಫ್ರಂಟ್ ಅಲ್ಲಿ ಇಲ್ಲ. ಇದು ಒಂದು ಇವ್ರದ್ದು ಸ್ಪೆಷಲ್ ಫೀಚರ್ ಅಂತಾನೆ ಹೇಳ್ಬೋದು, ಯಾರ್ದು? ಕಲ್ಯಾಣ ಚಾಲುಕ್ಯರದು. ನೆಕ್ಸ್ಟ್ ಇವ್ರು ಡೋರ್ವೇ ಮತ್ತೆ ಎಂಟ್ರೆನ್ಸ್ ಇರುತ್ತಲ್ಲ, ಹೈಲಿ ಡೆಕೋರೇಟ್ ಮಾಡಿರ್ತಾರೆ. ಪಿಲ್ಲರ್ಸ್ ಹೆಂಗಿರ್ತವೆ? ಲೇಟ್ ಟರ್ನ್ಡ್ ಅಂದ್ರೆ ಸ್ಮೂತ್ ಇರ್ತವೆ, ರೌಂಡ್ ಇರ್ತವೆ. ಸೊ ಇಲ್ಲೆಲ್ಲ ನೋಡ್ಬೋದು, ರೌಂಡ್, ಲೇಟ್ ಟರ್ನ್ಡ್, ಸ್ಮೂತ್ ಇರ್ತವೆ. ನೆಕ್ಸ್ಟ್ ಮಂಟಪ ಹ್ಯಾಸ್ ವಿಂಡೋಸ್. ಸೊ ವಿಂಡೋಸ್ ಇದು ನಾವು ಮೇನ್ ಸ್ಟ್ರೈನ್, ಇದು ಗರ್ಭಗೃಹ ಮತ್ತೆ ಮೇಲೆ ವಿಮಾನ ಮತ್ತೆ ಶಿಖರ ನೋಡ್ಬೋದು. ಇಲ್ಲಿ ಮಂಟಪ ಬರುತ್ತೆ. ಸೊ ಮಂಟಪ ಇಲ್ಲಿ ನಾವು ಈ ತರ ಕಿಟಕಿಗಳನ್ನ ನೋಡ್ಬೋದು. ನೆಕ್ಸ್ಟ್ ವೇಸರ ಶಿಖರ ಅಂತ ಬರುತ್ತೆ. ಸೊ ವೇಸರ ಶಿಖರ, ಸೊ ಅಥವಾ ಕದಂಬ ಶಿಖರ, ಕದಂಬ ನಗರ ಸ್ಟೈಲು, ಸ್ಟೆಪ್ಡ್ ಏನದು ಶಿಖರ ಇರ್ತಲ್ಲ, ಈ ತರನ ಯೂಸ್ ಮಾಡಿದ್ದಾರೆ. ಇದೇನು ವೇಸರ ಶಿಖರ ಅಂತಂದ್ರೆ ನಗರ ಪ್ಲಸ್ ದ್ರಾವಿಡ ಎರಡನ್ನು ಕಂಬೈನ್ ಮಾಡಿಬಿಟ್ಟು ಮಾಡಿದ್ದು. ಸೊ ನಾವಿಲ್ಲಿ ನೋಡ್ಬೋದು, ಇಲ್ಲಿ ಇಟಗಿ ಮಹಾದೇವ ದೇವಾಲಯದಲ್ಲಿ ನೋಡ್ಬೋದು. ಓಕೆ, ನೆಕ್ಸ್ಟ್ ಸಮ್ ಆಫ್ ದ ಇಂಪಾರ್ಟೆಂಟ್ ಮೇನ್ ದೇವಾಲಯಗಳು ಎರಡು ಕಲ್ಯಾಣ ಚಾಲುಕ್ಯರ ಟೈಮಲ್ಲಿ: ಮಲ್ಲಿಕಾರ್ಜುನ, ಕಲ್ಲೇಶ್ವರ, ಲಕ್ಕುಂಡಿ ಜೈನ ಟೆಂಪಲ್ ಬರುತ್ತೆ, ಲಕ್ಕುಂಡಿ ಕಾಶಿ ವಿಶ್ವೇಶ್ವರ ಟೆಂಪಲ್ ಬರುತ್ತೆ, ಇಟಗಿ ಮಹಾದೇವ್ ದೇವಾಲಯ ಬರುತ್ತೆ. ಕಲ್ಯಾಣ ಚಾಲುಕ್ಯರದು ಇವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ದೇವಾಲಯಗಳು ಅಂತ ಹೇಳ್ಬೋದು ಈ ಒಂದು ಟೈಮಲ್ಲಿ. ಕಲ್ಯಾಣ ಚಾಲುಕ್ಯರದಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಆರ್ಟ್ ಅಂಡ್ ಆರ್ಕಿಟೆಕ್ಚರು ಮತ್ತೆ ಲಿಟ್ರೇಚರು, ಇದು ತುಂಬಾನೇ ಇಂಪಾರ್ಟೆಂಟ್. ಲಿಟ್ರೇಚರು ಯು ಮಸ್ಟ್ ನೋ ಲಿಟ್ರೇಚರ್ ಬಗ್ಗೆ. ಓಕೆ, ಸೊ ಇಲ್ಲಿ ದಿಸ್ ಇಸ್ ಆಲ್ ಅಬೌಟ್ ಕಲ್ಯಾಣ ಚಾಲುಕ್ಯಸ್ ಮತ್ತೆ ರಾಷ್ಟ್ರಕೂಟರ ಬಗ್ಗೆ ಇಲ್ಲಿ ನೋಡಿದ್ವಿ ನಾವು. ಇಫ್ ಯು ಲೈಕ್ ಅವರ್ ವಿಡಿಯೋ ಆರ್ ಯು ಆರ್ ನ್ಯೂ ಟು ಅವರ್ ಚಾನಲ್, please do like and subscribe. Okay, thank you.